ಮಾದಕ ವಸ್ತುಗಳ ಒಂದು ಆ, ಬೇಟೆಯಲ್ಲಿ ನಮ್ಮ ಹಲ್ಸೂರ್ಗೇಟ್ ಪೊಲೀಸ್ ಠಾಣೆಯವರು ಮತ್ತು ಮಡಿವಾಳ ಪೊಲೀಸ್ ಠಾಣೆಯವರು ಈ ನಿಷೇಧಿತ ಮಾದಕ ವಸ್ತುವಾದಂತಹ ಗಾಂಜಾವನ್ನು ರಿಕವರಿ ಮಾಡಿರ್ತಾರೆ. ಹಲ್ಸೂರ್ಗೇಟ್ ಪೊಲೀಸ್ ಠಾಣೆಯವರು ಈ ಸುಮಾರು ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 12 kg 200 ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಅದರ ಮೌಲ್ಯ ಸುಮಾರು 4 ಲಕ್ಷ ಆಗ್ಬೋದು. ಈತ ದ್ವಿಚಕ್ರ ವಾಹನದಲ್ಲಿ ಈ ಒಂದು ಬ್ಯಾಗ್ನಲ್ಲಿ ಈ ರೀತಿ ಗಾಂಜಾವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಕಂಡುಬಂದಿದೆ. ಆತ ಇದನ್ನು ಮಹಾರಾಷ್ಟ್ರದಿಂದ ಇಲ್ಲಿಗೆ ತಂದಿರತಕ್ಕಂಥದ್ದು ತಿಳಿದು ಬಂದಿದೆ. ಈತ ಮೂಲತಃ ಇದೇ ರೀತಿಯಲ್ಲಿ ಗಾಂಜಾ ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಯಾಗಿದ್ದು ಹಿಂದಿಯೂ ಕೂಡ ಈತನ ಮೇಲೆ ಪ್ರಕರಣಗಳು ದಾಖಲಾಗಿದ್ದಾವೆ. ಅದೇ ರೀತಿಯಾಗಿ ಮಡಿವಾಳ ಪೊಲೀಸ್ ಠಾಣೆಯವರು 3 ಆರೋಪಿಗಳನ್ನು ಬಂಧಿಸಿ ಅವರಿಂದ ಸುಮಾರು 7 kgಗೂ ಹೆಚ್ಚು ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಸುಮಾರು 4,20,00,000 ಆಗ್ಬೋದು ಅಂಥೇಳಿ ಅಂದಾಜಿಸಲಾಗಿದೆ. ಇದು ಮೂಲತಃ ಒರಿಸ್ಸಾದಿಂದ ಅವರು ತರಿಸ್ಕೊಂಡಿದ್ದು ಅಂಥೇಳಿ ಕಂಡುಬಂದಿದೆ. ಮೊದಲನೇ ಆರೋಪಿ ಏನಿದ್ದಾನೆ ಆತ ಒರಿಸ್ಸಾದಿಂದ ಇದನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದು, ಈ 2 ಮತ್ತು 3ನೇ ಆರೋಪಿಗಳು ಇಲ್ಲಿ ಕೆಲವೊಂದು ಪಬ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಹೌಸ್ಕೀಪಿಂಗ್ ಕೆಲಸವನ್ನು ಮಾಡ್ತಾಯಿದ್ದು, ಅದರಲ್ಲಿ ಈ ಪಬ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಈಗ ಹೊಸ ವರ್ಷಾಚರಣೆ ಸಂದರ್ಭ ಬರ್ತಾ ಇರೋದ್ರಿಂದ ಅಲ್ಲಿ ಬರ್ತಕ್ಕಂಥ ಗ್ರಾಹಕರಿಗೆ ಇದನ್ನು ಮಾರಾಟ ಮಾಡಲಿಕ್ಕೆ ಅಂಥೇಳಿ ತರಿಸಿದ್ರು ಅಂಥೇಳಿ ಈಗ ಅವರು ತನಿಖೆಯಲ್ಲಿ ವಿಚಾರಣೆಯಲ್ಲಿ ತಿಳಿಸಿದ್ದಾರೆ. ಇವರಿಂದ ಈಗಾಗಲೇ ಹೇಳಿದ ಹಾಗೆ ಒಟ್ಟು 7 kgಗೂ ಹೆಚ್ಚು ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ.